ರಿಯಲ್ ಹೀರೋ ವಿರುದ್ಧ ರಿಯಲ್ ಹೀರೋಸ್. ಆ ದಿನ ಹೇಗಿತ್ತು ಗೊತ್ತಾ? ಆಪರೇಷನ್ ಭೂಪತಿ. ಮುಲಾಜಿಲ್ಲದೆ ಕೇಸ್ ಭೇದಿಸಿದ ಖಡಕ್ ಪಂಚ್. ಇದೇ ಇಂದಿನ ಬರ್ನಿಂಗ್ ಸ್ಟೋರಿ ವಿಶೇಷ, ಡೇರ್ ಡೆವಿಲ್ಸ್. ನಾನು ಅಶ್ವದಿವೇತ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಭೇದಿಸಿರೋ ಪೊಲೀಸರ ಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಅಂದು ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ ಇಲ್ಲದೆ ಹೋಗಿದ್ರೆ ಈ ಕೇಸ್ ಅದ್ಯಾವಾಗಲೂ ಫೈಲ್ ಸೇರಿ ಬಿಡ್ತಿತ್ತೇನೋ. ಆದರೆ ಇಬ್ಬರು ಡೇರ್ ಡೆವಿಲ್ ಆಫೀಸರ್ ಸರೆಂಡರ್ ಆದವರಿಂದ ರೋಚಕ ಮಾಹಿತಿ ಕಕ್ಕಿಸಿದ್ರು. ನಂತರ ಕಮಿಷನರ್ ಗಮನಕ್ಕೆ ವಿಷಯ ಹೀಗೆ ಅಂತ ಹೇಳಿದ್ರು. ಆಗ್ಲೇ ನೋಡಿ ಪೊಲೀಸ್ ಆಯುಕ್ತರು ಯಾವುದಕ್ಕೂ ಇರಲಿ ಅಂತ ಸಿಎಂ ಕಿವಿ ಮೇಲಿಟ್ಟಿದ್ರು. ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ನಮ್ಮ ಸರ್ಕಾರ ತಲುಪುತ್ತೆ ಅಂತ ಹೇಳುವ ಸಿಎಂ ನಿಷ್ಪಕ್ಷಪಾತ ತನಿಖೆಗೆ ಸೂಚಿಸಿದ್ರು. ಆಗ್ಲೇ ನೋಡಿ ಕಾಟೇರನ ಫೈಲ್ ಓಪನ್ ಆಗಿದ್ದು. ಬನ್ನಿ ಆ ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡೋಣ. ರಿಯಲ್ ಹೀರೋ ವಿರುದ್ಧ ರಿಯಲ್ ಹೀರೋಸ್. ಆ ದಿನ ಹೇಗಿತ್ತು ಗೊತ್ತಾ? ಆಪರೇಷನ್ ಭೂಪತಿ. ಚಿತ್ರದುರ್ಗ ಟು ಕಾಮಾಕ್ಷಿಪಾಳ್ಯ ಮರ್ಡರ್ ಕಹಾನಿ ರಣರೋಚಕ. ಕೊಲೆಯಾಗಿರುವ ರೇಣುಕಾಸ್ವಾಮಿ ಕೇಸ್ನಲ್ಲಿ ಬೇರೆ ಯಾರೇ ಅಧಿಕಾರಿ ಇದ್ರೂ ಆಗ್ತಿರ್ಲಿಲ್ವಾ ಇಷ್ಟು ಹಲ್ಚಲ್? ಡೆವಿಲ್ ಗ್ಯಾಂಗ್ ಬೆನ್ನು ಬಿದ್ದಿದ್ದೇಗೆ ಖಡಕ್ ಆಫೀಸರ್ಸ್. ಪ್ರಕರಣ ನಡೆದ ಕೆಲವೇ ಗಂಟೆಯಲ್ಲಿ ಅಯ್ಯನಿಗೆ ಅಯ್ಯಯ್ಯೋ ಏನ್ ಮಾಡ್ಬಿಟ್ಟೆ ಅನ್ನೋ ತರ ಫೀಲ್ ಬರೋ ಹಾಗೆ ಮಾಡಿದ ರಿಯಲ್ ಸಿಂಗಮ್ಸ್. ಎಸ್ ವೀಕ್ಷಕರೇ, ಅಂದಾಗೆ ಮೂವಿ ಮಾಡೋರಿಗೆ ಮೂವಿ ತೋರಿಸಿರೋ ಹಾಗೆ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್. ಈ ಒಂದು ಆರೋಪ ಪಟ್ಟಿಯಲ್ಲಿ ಒಬ್ಬೊಬ್ಬ ಆರೋಪಿಗಳು ಏನೇನು ಕೃತ್ಯವನ್ನು ಎಸಗಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು, ಸಂಬಂಧಪಟ್ಟಂತಹ ಸಾಕ್ಷಿಗಳ ಹೇಳಿಕೆಗಳು ಇವೆಲ್ಲವೂ ಕೂಡ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಈ ಹೀನಸ್ ಅಫೆನ್ಸ್ ಅಥವಾ ಅಂದರೆ ಗಂಭೀರ ಅಪರಾಧ ಅಂತ ಏನು ಪರಿಗಣಿಸಲ್ಪಡುತ್ತೆ, ಇದಕ್ಕೆ ಕೋರ್ಟ್ನಿಂದ ಇರುವಂತಹ ಕಾಲಾವಕಾಶ ಚಾರ್ಜ್ ಶೀಟ್ನ ಸಲ್ಲಿಸೋದಕ್ಕೆ 90 ದಿನಗಳು. ನಾನ್ ಹೀನಸ್ ಕೇಸ್ ಅಂದರೆ ಗಂಭೀರ ಸ್ವರೂಪ ಅಲ್ಲದೇ ಇರುವಂಥ ಕೇಸ್ 60 ದಿನಗಳ ಕಾಲಾವಕಾಶ ಇರುತ್ತೆ. ಸೊ ಇಲ್ಲಿ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದಾಗಿ ಗಂಭೀರ ಸ್ವರೂಪದ ಅಪರಾಧ ಆಗಿ 90 ದಿನಗಳ ಕಾಲಾವಕಾಶ ಇರುತ್ತೆ. ಪೊಲೀಸರು ಈ 90 ದಿನಗಳ ಒಳಗಾಗಿ ಯಾವತ್ತು ಬೇಕಾದರೂ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬಹುದು. ಯಾಕೆ ಅಂತೀರಾ? ಈ ಹಿಂದೆ ದರ್ಶನ್ ಪೊಲೀಸ್ ಅಧಿಕಾರಿಯಾಗಿ ಅದೆಷ್ಟು ಸಿನಿಮಾಗಳಲ್ಲಿ ನಟಿಸಿರಬೇಕು. ಕಾಕಿ ತೊಟ್ಟು ಹೀರೋಯಿಸಂ ತೋರಿಸಿದ್ದು ಉಂಟು. ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡಿದ್ದು ಇದೆ. ಆದ್ರೆ ಈಗಿದೆಯಲ್ಲ, ಇಂಥದ್ದೊಂದು ಗತಿ ಬರುತ್ತೆ ಅಂತ ಕನಸಲ್ಲೂ ಕೂಡ ಕಂಡಿರ್ಲಿಕ್ಕಿಲ್ಲ. ಎಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಂಚಿಂಚು ಸಾಕ್ಷ್ಯವನ್ನ ಸಂಗ್ರಹಿಸಿ ಡೆವಿಲ್ ಗ್ಯಾಂಗ್ ಅನ್ನ ಈ ದಿನವೇ ಅರೆಸ್ಟ್ ಮಾಡಿದೆ ಖಾಕಿ ಪಡೆ. ಸಾರಥಿಗೆ ರಿಯಲ್ ಪೊಲೀಸರ ತಾಕತ್ತೇನು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಂತೆ ಕಾಣ್ತಾ ಇದೆ. ಪೊಲೀಸರ ಕಾರ್ಯ ವೈಖರಿಗೆ ಜನ ಫಿದಾ ಆಗ್ಬಿಟ್ಟಿದ್ದಾರೆ. ಕಾನೂನಿರೋದು ಜನಸಾಮಾನ್ಯರ ಪರ ಅನ್ನೋದನ್ನ ಸಾಬೀತು ಮಾಡಿದಂತಿದೆ. ಅಂದಾಗೆ ದರ್ಶನ್ ಬಂಧನ ಅಷ್ಟು ಸುಲಭವಾಗಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಯಾಕಂದ್ರೆ ಹೇಳಿ ಕೇಳಿ ಸ್ಟಾರ್ ನಟ ಅನ್ನೋ ಫೇಮ್ ಜೊತೆಗೆ ರಾಜಕಾರಣಿಗಳ ಜೊತೆಗಿನ ಒಡನಾಟ ಬೇರೆ. ಆದ್ರೂ ಕೂಡ ಡಿ ಗ್ಯಾಂಗ್ ಹೆಡೆಮುರಿ ಕಟ್ಟಿದ್ದಾದ್ರೂ ಹೇಗೆ ಅನ್ನೋದೇ ಕುತೂಹಲ. ಈ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಒಂದು ಸಲ ಪೊಲೀಸರು ಈ ಕೇಸಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಒಂದು ಚಾರ್ಜ್ ಶೀಟ್ನ ಕೋರ್ಟಿಗೆ ಸಲ್ಲಿಕೆ ಮಾಡಿದರೆ ಆ ಸಂದರ್ಭದಲ್ಲಿ ಕೋರ್ಟ್ ನಂತರ ಯೋಚನೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಹೇಗಿದ್ರೂ ಕೂಡ ತನಿಖೆ ಪೂರ್ಣಗೊಂಡಿದೆ, ಇನ್ನೂ ಯಾವುದೇ ರೀತಿಯಲ್ಲೂ ಕೂಡ ಹ್ಯಾಂಪರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಈ ಸಂದರ್ಭದಲ್ಲಿ ಜಾಮೀನನ್ನು ಕೊಡ್ಬೋದು ಅಂತ ಹೇಳಿ ಸಾಮಾನ್ಯವಾಗಿ ಮರ್ಡರ್ ಕೇಸ್ಗಳಲ್ಲಿ 3 ತಿಂಗಳು ಅಥವಾ 6 ತಿಂಗಳ ಕಾಲಾವಕಾಶದಲ್ಲಿ ಜಾಮೀನನ್ನು ಕೊಡುವಂಥದ್ದು. ಒಂದು ವೇಳೆ ಅಲ್ಲೂ ಕೂಡ ಬೇರೆ ಯಾವುದೇ ರೀತಿಯ ಆ್ಯಕ್ಟ್ಗಳನ್ನು ಏನಾದರೂ ಹಾಕಿದರೆ, ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಕೇಸ್ಗಳಲ್ಲಿ ಸಂಘಟಿತರಾಗಿ ಏನಾದರೂ ಅಪರಾಧವನ್ನು ಎಸಗಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಆ್ಯಕ್ಟ್ಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡುತ್ತೆ. ಅಂತಹ ಆ್ಯಕ್ಟ್ಗಳೇನಾದರೂ ಆದರೆ ಆವಾಗ 1 ವರ್ಷ ಅಲ್ಲ 2 ವರ್ಷ ಆದರೂ ಕೂಡ ಜಾಮೀನು ಸಿಗಲ್ಲ. ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದ ಸೂಪರ್ ಟೀಮ್. ಕಡಿಮೆ ಅವಧಿಯಲ್ಲೇ ಮ್ಯಾರಥಾನ್ ಆಪರೇಷನ್. ಹೈ ಪ್ರೊಫೈಲ್ ಪ್ರಕರಣಗಳು ದಾಖಲಾದಾಗ ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಬರೋದು ಕಾಮನ್. ಹೇಗಿದ್ರೂ ಅಂದು ಘಟನೆ ಬೆಳಕಿಗೆ ಬಂದ 36 ಗಂಟೆ ಸುದೀರ್ಘ ಕಾರ್ಯಾಚರಣೆ ನಡೆಸಿತ್ತು ಕಾಕಿ. ಎಲ್ಲ ಪ್ರಾಥಮಿಕ ಸಾಕ್ಷಿಗಳನ್ನ ಸಂಗ್ರಹಿಸಿ ದರ್ಶನ್ ಬಂಡವಾಳ ಬಯಲ್ ಮಾಡಿತ್ತು. ಬೆಳಗ್ಗೆಯೇ ಜನರು ಅರೆ ಇದೇನಾಯ್ತು ಅಂತ ಆಶ್ಚರ್ಯಕ್ಕೆ ಒಳಗಾಗಿದ್ರು. ಹಾಗೆಯೇ ಪೊಲೀಸರ ಕಾರ್ಯವೈಖರಿಗೆ ಶಬ್ಬಾಸ್ ಅಂದಿದ್ರು. ಈ ಕೇಸ್ನಲ್ಲಿ ಮೇನ್ ಆಗಿ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್ ಕರ್ತವ್ಯ ನಿಷ್ಠೆ ಮೇನ್ ಆಗಿದೆ. ತಮಗೆ ಸಿಕ್ಕ ಮಾಹಿತಿಯನ್ನ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ತಿಳಿಸಿದ್ರು. ಆಗ್ಲೇ ನೋಡಿಯೇ ಮತ್ತೊಂದು ತಿರುವು ಸಿಕ್ಕಿದ್ದು.
ಇಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಪೊಲೀಸರು ಎಲ್ಲ ಆಯಾಮದಲ್ಲಿ ತನಿಖೆ ಆಗ್ತಾ ಇರುವಂಥದ್ದು. ಮತ್ತು ಪಕ್ಕದಲ್ಲಿ ಕೂಡ ಮೋರಿ ಇರುವಂಥದ್ದು. ಮೋರಿ ಒಳಗಡೆ ಹಾಕೋದಕ್ಕೆ ಬಂದ್ರ ಅಥವಾ ಇಲ್ಲೇ ಕೂಡ ಬಿಸಾಡಿದ್ರ ಏನು ಅನ್ನೋಂಥದ್ದು ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ಮತ್ತು ಒಂದೊಂದು ಬಹಳ ಸ್ಪಷ್ಟ, ಒಂದು ವೇಳೆ ಏನಾದ್ರು ಕೂಡ ಮೋರಿ ಒಳಗಡೆ ಏನಾದರೂ ಕೂಡ ಬಾಡಿ ಬಿದ್ದೋಗಿದ್ರೆ ಮಳೆಯಿಂದ ಕೊಚ್ಕೊಂಡು ಹೋಗ್ತಾ ಇತ್ತು, ಬಹುಶಃ ಅದು ಬೇರೆ ರೀತಿಯ ತಿರುವಂತ ತೆಗೆದುಕೊಳ್ತಾ ಇತ್ತೇನೋ. ಈಗ ಇದೇ ಪಕ್ಕದಲ್ಲಿ ಹಾಕಿರುವಂಥದ್ದು, ಇದರ ಉದ್ದೇಶ ಏನು ಇವೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಲಿದೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಕೊಲೆ ಮಾಡಿ ಏನೋ ಸಾರ್ವಜನಿಕ, ಅದು ಸಾವಿರಾರು ಜನರು ಓಡಾಡುವಂತಹ ಸಾರ್ವಜನಿಕ ಪ್ರದೇಶದಲ್ಲಿ ತಂದು ಬಾಡಿಯನ್ನು ಬಿಸಾಕಬೇಕು ಅಂತಂದರೆ ಅದು ಸಾಕಷ್ಟು ಕೂಡ ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಮತ್ತು ಎಸ್ ವೀಕ್ಷಕರೇ, ಸಾಮಾನ್ಯವಾಗಿ ಯಾವುದೋ ಜನರಲ್ ಕೇಸ್ ಇದ್ರೆ ಎಸಿಪಿ ಹಾಗೂ ಡಿಸಿಪಿ ಮಟ್ಟದಲ್ಲಿಯೇ ಎಲ್ಲ ನಿರ್ಣಯ ತಗೋತಾರೆ. ಆದರೆ ಇದು ಅಂತಿಂತ ಕೇಸ್ ಆಗಿರಲಿಲ್ಲ. ಅಂದು ಜೂನ್ 9ರ ಬೆಳಗ್ಗೆ 8 ಗಂಟೆಯಾಗಿತ್ತು. ಸುಮನಹಳ್ಳಿ ಬಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಬಳಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗುತ್ತೆ. ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ RR ನಗರ ಪಟ್ಟಣಗೆರೆ ಶೆಡ್ಗೆ ಕಾರು ಹೋಗ್ತಿರೋದು ಗೊತ್ತಾಗುತ್ತೆ. ನಂಬರ್ ಚೆಕ್ ಮಾಡಿದಾಗ ಆ ಕಾರು ಪ್ರದೋಷ್ ಪುನೀತನವ್ರಿಗೆ ಸೇರಿರೋದು ಅಂತ ತಿಳಿಯುತ್ತೆ. ಸ್ಕಾರ್ಪಿಯೋ ಮಾಲೀಕರ ಕರೆ ಮಾಹಿತಿ ತೆಗೆದಾಗ ಪ್ರದೋಷ್ ಜೊತೆ ದರ್ಶನ್ ಆಪ್ತ ನಾಗ ಮಾತುಕತೆ ನಡೆಸಿದ್ದು ಕೂಡ ಗೊತ್ತಾಗುತ್ತೆ. ಪದೇ ಪದೇ ಕಾಲ್ ಮಾಡಿರೋ ವಿಚಾರ ತಿಳಿಯುತ್ತೆ. ಇಷ್ಟೆಲ್ಲ ನಡೀತಿರುವಾಗ ಸೋಮವಾರ ಮಧ್ಯಾಹ್ನ ಕಾಮಾಕ್ಷಿ ಪಾಳ್ಯ ಠಾಣೆಗೆ 3 ಬಂದು ಶರಣಾಗ್ತಾರೆ. ಹೀಗೆ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗುತ್ತೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ ಮೂರ್ತಿ ಹಾಗೂ ನಿಖಿಲ್ ಶರಣಾಗಿ ಹಣಕಾಸು ವಿಚಾರಕ್ಕೆ ನಾವೇ ಕೊಲೆ ಮಾಡಿದ್ವಿ ಅಂತ ತಪ್ಪೊಪ್ಪಿಗೆಯನ್ನ ನೀಡ್ತಾರೆ. ಸರೆಂಡರ್ ಆದವರ ಮಾತು ಒಪ್ಪದ ಡಿಸಿಪಿ ಗಿರೀಶ್, ಎಲ್ಲೇನೋ ಸಮಥಿಂಗ್ ಇದೆ ಅನ್ಸೋಕೆ ಶುರುವಾಗಿದ್ದೇಕೆ? ಎಸ್ ವೀಕ್ಷಕರೇ, ಮೊದಲು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತನಿಖೆ ಮಾಡ್ತಾ ಇದ್ದ ಪೊಲೀಸ್ ಅಧಿಕಾರಿಗಳ ಮುಂದೆ 4 ಮಂದಿ ಬಂದು ಶರಣಾಗಿದ್ರು. ಹಣಕಾಸಿನ ವಿಷಯಕ್ಕೆ ರೇಣುಕಾಸ್ವಾಮಿಯನ್ನ ಕೊಂದಿದ್ದು ನಾವೇ ಅಂತ ಒಪ್ಕೊಂಡಿದ್ರು. ಸ್ಟೇಷನ್ ಲೆವೆಲ್ ಅಧಿಕಾರಿಗಳು ಇದನ್ನೆಲ್ಲ ನಂಬಿದ್ರು. ಡಿಸಿಪಿ ಗಿರೀಶ್ ಶರಣಾದವರ ವಾದ ಒಪ್ಪೋಕೆ ಸುತಾರಾಮ್ ಸಮ್ಮತಿಸಿರ್ಲೇ ಇಲ್ಲ. ಇಲ್ಲೇನೋ ಮಿಸ್ ಹೊಡಿತಿದೆ ಅನ್ನೋ ವಾಸನೆ ಬಡಿದಿತ್ತು ಖಡಕ್ ಕಾಕಿಯ ಮೂಗಿಗೆ. ಆಗ್ಲೇ ನೋಡಿ ಡಿಸಿಪಿ ಗಿರೀಶ್ ತಮ್ಮ ಫೋನ್ ಎತ್ತಿಕೊಂಡು ಡೈರೆಕ್ಟ್ ಡಯಲ್ ಮಾಡಿದ್ದು ಕಮಿಷನರ್ ದಯಾನಂದ್ ಅವರಿಗೆ. ಆ ಕಡೆಯಿಂದ ಏನ್ ಸಮಾಚಾರ ಅಂದಿದ್ದೆ ತಡ ಡಿಸಿಪಿ ಗಿರೀಶ್ ನಡೆದ ಎಲ್ಲವನ್ನ ಎಳೆಗೆಳೆಯಾಗಿ ಬಿಚ್ಚಿಟ್ಟಿದ್ರಂತೆ. ಆಗ್ಲೇ ಕಮಿಷನರ್ ದಯಾನಂದ ಹಾಗೆ ಯಾರೋ ಬಂದು ಸುಮ್ಮನೆ ಸರೆಂಡರ್ ಆಗಲ್ಲ, ಅಲ್ಲೇನೋ ಸಮಥಿಂಗ್ ಇದೆ, ಫೈಂಡ್ ಹಿಮ್ ಅಂತ ಹೇಳಿದ್ರಂತೆ. ಹಿರಿಯ ಅಧಿಕಾರಿಗಳ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಡಿಸಿಪಿ ಈಗಾಗಲೇ ಶರಣಾದವರನ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ಆರೋಪಿಗಳು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ರು. ರೇಣುಕಾಸ್ವಾಮಿಯ ಹಿಂದಿನ ಅಸಲಿ ಸತ್ಯ ರಿವೀಲ್ ಕೂಡ ಮಾಡಿದ್ರು. ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಹೆಸರನ್ನು ಬಾಯ್ಬಿಟ್ಟಿದ್ರು. ಅಂದು ರೇಣುಕಾಸ್ವಾಮಿ ಕೊಲೆ ಯಾಕಾಯ್ತು, ದರ್ಶನ್ ಯಾಕೆ ಬಂದ್ರು, ಅಲ್ಲಿ ನಡೆದಿದ್ದಾದ್ರೂ ಏನು, ದರ್ಶನ್ ಏನ್ ಮಾಡಿದ್ರು ಅನ್ನೋ ಅಸಲಿ ಸತ್ಯವನ್ನ ಕಕ್ಕಿದ್ರು. ನಿಷ್ಪಕ್ಷಪಾತ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ಜನಸಾಮಾನ್ಯರ ಪರ ಸರ್ಕಾರದ ಕಾಳಜಿ ಅನ್ನೋ ಸಂದೇಶ. ಅದ್ಯಾವಾಗ ಇಲ್ಲಿ ದರ್ಶನ್ ಹೆಸರು ಕೇಳಿ ಬಂತು, ಆಗ್ಲೇ ನೋಡಿ ಡಿಸಿಪಿ, ಎಸಿಪಿ ಮತ್ತೆ ಕಮಿಷನರ್ ಗಮನಕ್ಕೆ ತಂದ್ರು. ಆಗ ಕಮಿಷನರ್ ದಯಾನಂದ್ ಅವರು ಪ್ರಕರಣದ ಸೂಕ್ಷ್ಮತೆಯನ್ನ ಸಿಎಂ ಗಮನಕ್ಕೆ ತಂದಿದ್ದು. ಆಗ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕೀಯಕ್ಕೆ ಅವಕಾಶವಿಲ್ಲ, ಗೋ ಹೆಡ್ ಅಂತ ಕಮಿಷನರ್ಗೆ ಸೂಚಿಸಿದ್ರು. ನಿಷ್ಪಕ್ಷಪಾತವಾಗಿ ತನಿಖೆ ಕೈಗೊಳ್ಳಿ, ಆರೋಪಿ ಯಾರೇ ಆಗಿದ್ರು ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಸಂದೇಶವನ್ನ ರವಾನಿಸಿದ್ರು ಎನ್ನಲಾಗುತ್ತೆ. ಹೀಗಾಗಿ ನಮ್ಮ ಸರ್ಕಾರ ಜನಸಾಮಾನ್ಯರ ಪರ ಕಾಳಜಿ ಉಳ್ಳದ್ದು ಅನ್ನೋ ಮೆಸೇಜ್ ರವಾನಿಸಿದಂತೆ ಆಗುತ್ತೆ ಅನ್ನೋ ಸಿಎಂ ಉದ್ದೇಶವಿರಬೇಕು. ಇಷ್ಟು ಹೇಳಿದ ತಡ ಕಮಿಷನರ್ ಮುಂದಿನ ಹೆಜ್ಜೆ ಇರಿಸುವಂತೆ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್ ಅವರಿಗೆ ಸೂಚಿಸುತ್ತಾರೆ. ಕಮಿಷನರ್ ದಯಾನಂದ್ ನೀಡಿದ್ರು ಗ್ರೀನ್ ಸಿಗ್ನಲ್. ಡಿಸಿಪಿ ಎಸಿಪಿಗೆ ಗೋ ಅಹೆಡ್ ಅಂತ ಸೂಚನೆ. ಇನ್ನು ಬೆಂಗಳೂರು ಕಮಿಷನರ್ ದಯಾನಂದ್ ಕೂಡ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ರೇಟ್ ತಹಬದಿಗೆ ತರೋ ನಿಟ್ಟಿನಲ್ಲಿ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ತಾ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ಹಾಡಗಲೇ ಕೊಲೆ ಮಾಡಿ ಚರಂಡಿ ಬದಿ ಶವ ಎಸೆದು ಹೋಗಿದ್ದಾರೆ ಅಂದ್ರೆ ಸುಮ್ಮನೆ ಬಿಡೋಕಾಗುತ್ತಾ?
ಅಷ್ಟೇ ಅಲ್ಲದೆ ನಾವೇ ಆರೋಪಿಗಳಂತ ಬಂದು ಸರೆಂಡರ್ ಆದ್ರೆ ಸುಮ್ಮನೆ ಓಕೆ ಅನ್ನೋಕೆ ಹೇಗೆ ಆಗುತ್ತೆ ಅನ್ನೋ ಡೌಟ್ ಬಂದಿತ್ತು. ಅಷ್ಟೇ ತಡ ತಮ್ಮ ಟೀಮ್ನವರಿಗೆ ಇದೆಲ್ಲದರ ಹಿಂದೆ ಏನೋ ನಡೆದಿದೆ, ಎಲ್ಲವನ್ನ ಬಯಲಿಗೆಳೆಯರಿ ಎಂದಿದ್ರು. ಎಲ್ಲ ರೀತಿಯಲ್ಲೂ ನಿಮಗೆ ಬೆಂಬಲ ಸಿಗುತ್ತೆ ಅಂತ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ರಂತೆ. ಹೀಗೆ ಕಮಿಷನರ್ ದಿಟ್ಟ ನಿಲುವನ್ನ ತೆಗೆದುಕೊಂಡಿದ್ರು. ಡಿಸಿಪಿ ಗಿರೀಶ್ ಎಸಿಪಿ ಚಂದನ್ಗೆ ಸೂಚನೆಯನ್ನ ಕೊಟ್ಟಿದ್ರು. ಕೇಸ್ನಲ್ಲಿ ದರ್ಶನ್ ಪಾತ್ರ ಬಯಲಾಗ್ತಿದ್ದಂತೆ ಮತ್ತಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಸೂಚನೆಯನ್ನ ಕೂಡ ನೀಡಿದ್ರು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಲ್ಲಿ ಪ್ರಭಾವಕ್ಕೆ ಒಳಗಾಗದಂತೆ ಎಲ್ಲರೂ ಒಟ್ಟಿಗೆ ಕಾರ್ಯನಿರ್ವಹಿಸಿದ್ರು. ಡೀಪ್ ಆಗಿ ಎನ್ಕ್ವೈರಿ ಮಾಡ್ತಾ ಅಗತ್ಯ ಸಾಕ್ಷ್ಯ ಸಂಗ್ರಹಿಸ್ತಾ ಹೋದ್ರು. ಯಾಕಂದ್ರೆ ಇಲ್ಲಿ ಸಡನ್ ಆಗಿ ದರ್ಶನ್ ಅರೆಸ್ಟ್ ಮಾಡೋದು ಅಷ್ಟು ಸರಿಯಲ್ಲ ಅನ್ಸಿತ್ತು ಕಾಣಿಸುತ್ತೆ. ದರ್ಶನ್ ದೊಡ್ಡ ನಟ ಅನ್ನೋ ವಿಷಯ ಬೇರೆ, ಆತನಿಗೆ ಸಾಕಷ್ಟು ಅಭಿಮಾನಿಗಳಿರೋದನ್ನ ಮರೆಯುವಂತಿಲ್ಲ. ಇದನ್ನೆಲ್ಲ ಮನಗಂಡು ಆತುರಕ್ಕೆ ಬೀಳದೆ ಪೊಲೀಸ್ ಅಧಿಕಾರಿಗಳು ಪ್ರಬಲ ಸಾಕ್ಷ್ಯವನ್ನ ಸಂಗ್ರಹಿಸಿದ್ರು. ಅಲ್ಲಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಆರೋಪಿಗಳ ಬಗ್ಗೆ ಮೊದಲ ಚಾಪ್ಟರ್ ಅನ್ನ ಕ್ಲೋಸ್ ಮಾಡಿದ್ರು. ಇನ್ನು ಅದ್ಯಾವಾಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಹೊರಬಂತು, ಆಗಲೇ ಡಿಸಿಪಿ ಗಿರೀಶ್ ಬಂಧನಕ್ಕೆ ಸ್ಕೆಚ್ ಅನ್ನು ಕೂಡ ಹಾಕಿದ್ರು. ಇದರೊಂದಿಗೆ ವಿಜಯನಗರ ಪೊಲೀಸ್ ಠಾಣೆಯ ಎಸಿಪಿ ಚಂದನ್ ಕುಮಾರ್ ಹಾಗೂ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಪ್ಲಾನ್ ಅನ್ನು ಕೂಡ ರೂಪಿಸಿದ್ರು. ಆ ಟೈಮ್ನಲ್ಲಿ ತಮ್ಮ ಮೇಲೆ ಪ್ರಭಾವಿ ವ್ಯಕ್ತಿಗಳಿಂದ ಒತ್ತಡ ಬರುತ್ತೆ ಅನ್ನೋದು ಅವರಿಗೆ ಮನವರಿಕೆಯಾಗಿತ್ತು. ಇದಕ್ಕೆ ಅಲ್ವೇ ಎಲ್ಲ ರೀತಿಯ ಪ್ರಿಪರೇಷನ್ ಮಾಡಿಕೊಂಡೇ ಅಖಾಡಕ್ಕೆ ಇಳಿದಿದ್ರು. ನಂತರ ಬೆಂಗಳೂರಲ್ಲಿ ಸ್ಟಾರ್ಟ್ ಆದ ಪೊಲೀಸ್ ಜೀಪ್ ನೇರವಾಗಿ ಬಂದು ನಿಂತಿದ್ದು ಮೈಸೂರಲ್ಲಿ. ಬೆಳಂಬೆಳಗ್ಗೆ ಖಾಕಿ ವೆಹಿಕಲ್ಸ್ ಬಂದಿದ್ದು ನೋಡಿ ದರ್ಶನ್ಗೆ ಡೌಟ್ ಶುರುವಾಗಿತ್ತು. ಆದ್ರೆ ದಾಸ ತನ್ನ ವರಸೆಯನ್ನ ಶುರು ಮಾಡಿದ್ನಂತೆ. ಆದ್ರೂ ಕೂಡ ಖಡಕ್ ಹಾಕಿ ಬಿಡಬೇಕಲ್ವ. ಎಲ್ಲರ ಊಹೆಯನ್ನ ತಲೆ ಕೆಳಗು ಮಾಡಿ ಕಾರ್ಯಾಚರಣೆ ಮೂಲಕ ದರ್ಶನ್ ಸಮೇತ ಆಪ್ತರನ್ನೆಲ್ಲ ವಶಕ್ಕೆ ಪಡೆದಿತ್ತು. ಏನು ಚಿತ್ರದುರ್ಗದ ನಿವಾಸಿ ರೇಣುಕಾಸ್ವಾಮಿ ಏನು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಏನಂದರೆ ಶವವಾಗಿ ಪತ್ತೆ ಆಗಿದ್ದಂತಹ ರೇಣುಕಾಸ್ವಾಮಿ ಏನಂದರೆ ಈಗ ಪ್ರಕರಣ ಅತ್ಯಂತ ರೋಚಕವಾಗಿ ಮತ್ತು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಈ ಪ್ರಕರಣವಾಗಿದೆ. ಯಾಕೆಂದರೆ ರೇಣುಕಾಸ್ವಾಮಿಗೂ ಮತ್ತು ನಟ ದರ್ಶನ್ಗೂ ಎಲ್ಲಿನ ಸಂಬಂಧ, ಯಾಕೆ ಈ ದರ್ಶನ್ ಅವರು ಕರೆಸಿ ಈ ಥರ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಪೊಲೀಸರ ತನಿಖೆಯಿಂದ ಅಷ್ಟೇ ತಿಳಿದು ಬರಬೇಕಾಗಿದೆ. ಎಲ್ಲ ಓಕೆ, ಆದರೆ ಅಂದು ಮೈಸೂರಿಗೆ ಬಂದಿಳಿದ ಪೊಲೀಸ್ ಟೀಮ್ಗೆ ಎದುರಾಗಿದ್ದ ಸವಾಲೇನು? ಸಾರಥಿನ ಕಾಕಿ ವಾಹನಕ್ಕೆ ಹತ್ತಿಸಿದ್ದೇಗೆ ಪೊಲೀಸರು? ಸದ್ಯ ರೇಣುಕಾಸ್ವಾಮಿ ಪರ ವಾದಿಸಲು ಸಜ್ಜಾಗಿ ನಿಂತಿರೋ ಆ ಖಡಕ್ ವಕೀಲರಾದ್ರು ಯಾರು ಅನ್ನೋದನ್ನ ನೋಡೋಣ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದ ಡಿಸಿಪಿ ಗಿರೀಶ್ ಆ ನಾಲ್ವರಿಂದ ಸತ್ಯ ಬಾಯ್ಬಿಡಿಸಿದ್ದು ಹೇಗೆ? ಖಡಕ್ ಖಾಕಿಗೆ ಕಾಮಾಕ್ಷಿಪಾಳ್ಯ ಠಾಣೆ ಟು ಕಾಟೇರವರೆಗೂ ಹೇಗೆ ಲಿಂಕ್ ಸಿಕ್ಕಿದ್ದು? ದರ್ಶನ್ ಪ್ರಕರಣದಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕಾರ್ಯನಿರ್ವಹಿಸುತ್ತಿರೋ ಪೊಲೀಸ್ ಅಧಿಕಾರಿಗಳ ಹಿನ್ನೆಲೆ ಏನು? ರೇಣುಕಾಸ್ವಾಮಿ ಪರ ನೇಮಕವಾಗಿರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವರ್ಚಸ್ಸು ಹೇಗಿದೆ ಗೊತ್ತಾ? ಬನ್ನಿ ಆ ಎಲ್ಲದರ ಡೀಟೇಲ್ಸ್ ನೋಡೋಣ. ಅಂದು ಡಿಸಿಪಿ ಗಿರೀಶ್ ಸ್ಟೇಷನ್ನಲ್ಲಿ ಇಲ್ದಿದ್ರೆ ಏನಾಗ್ತಿತ್ತು? ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟರ್ನಿಂಗ್ ಸಿಕ್ಕಿದ್ದು ಹೇಗೆ? ನಟ ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ವಿಷಯದಲ್ಲಿ ನಾವು ನಡೆದುಕೊಂಡಿದ್ದೇವೆ ಅಂತ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇನ್ನೊಂದೆಡೆ ಪೋಸ್ಟ್ ಮಾರ್ಟಮ್ ಕೂಡ ಅನೇಕ ಸಂಗತಿಗಳನ್ನು ಬಟ್ಟಬಯಲು ಮಾಡಿದೆ. ಇದೆಲ್ಲದರ ಮಧ್ಯೆ ಡಿಸಿಪಿ ಗಿರೀಶ್ ಅವತ್ತು ಸ್ಟೇಷನ್ನಲ್ಲಿ ಇಲ್ದಿದ್ರೆ ಸ್ಟೋರಿನೇ ಬೇರೆ ಆಗಿರ್ತಿತ್ತು ಅನ್ನೋ ಡೌಟು ಕೇಳಿ ಬರ್ತಿವೆ. ಹೌದು ವೀಕ್ಷಕರೇ, ಡಿಸಿಪಿ ಗಿರೀಶ್ ಅವತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ಲದಿದ್ದರೆ ಈ ಕೇಸ್ ದಮ್ ಕಳೆದುಕೊಳ್ತಿತ್ತು ಅನ್ನೋ ಮಾತು ಕೇಳಿ ಬರ್ತಿವೆ. ಅಂದಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟರ್ನಿಂಗ್ ಸಿಕ್ಕಿದ್ದು ಹೇಗೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಕಿಡ್ನಾಪರ್ಸ್ ಏನಿದ್ದಾರೆ, ರಘು ಮತ್ತು ರಘು ಗ್ಯಾಂಗ್, ರಘು ಜೊತೆ ಜಗ್ಗು ಮತ್ತು ಅನು, ರವಿ, ಈ ನಾಲ್ವರು ಭಾಗಿಯಾಗಿರ್ತಾರೆ. ಈ ನಾಲ್ವರು ಕೂಡ ಏನಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗೋದರಲ್ಲಿ ರೇಣುಕಾಸ್ವಾಮಿನ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಇಲ್ಲಿ ಅಷ್ಟೇ ಅಲ್ಲದೆ ನಾಲ್ವರು ಕೂಡ ಅಂದರೆ ರಘು ಅವತ್ತೇ ಪೊಲೀಸರಿಗೆ ಶರಣರಾಗಿದ್ದರು. ಅದೇ ರೀತಿ ಇನ್ನು ಉಳಿದಂಥ ರವಿ, ಜಗ್ಗು ಮತ್ತು ಅನು ಇಲ್ಲಿ ಚಿತ್ರದುರ್ಗದ DYSP ಮುಂದೆ ಶರಣಾಗತಿಗೆ ಆಗ್ತಾರೆ. ತದನಂತರಕ್ಕೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದಂಥ ಇವೆಲ್ಲ ತನಿಖೆಗಳು ಸಾಕಷ್ಟು ಚುರುಕಾಗ್ತವೆ. ರೇಣುಕಾಸ್ವಾಮಿ ಶವ ಸಿಗುತ್ತಲೇ 4 ಮಂದಿ ನಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಹಣಕಾಸು ವಿಚಾರ ಅದು ಇದು ವೈಷಮ್ಯ ಅಂತ ಕತೆ ಕಟ್ಟಿದ್ರು. ಆದರೆ ಆ ಎಲ್ಲ ಕತೆಯನ್ನ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ನಂಬಿದ್ರು. ಏನೇನು ಇದೆಲ್ಲ ಸರಿ ಇರಬೇಕು ಬಿಡು ಅಂತ ರೇಣುಕಾಸ್ವಾಮಿ ಕೇಸನ್ನ ಅಲ್ಲಿಯೇ ಕ್ಲೋಸ್ ಮಾಡಲು ಮುಂದಾಗಿದ್ರಂತೆ. ಆದರೆ ಆಗಲೇ ನೋಡಿ ಅದ್ಯಾವಾಗ ಡಿಸಿಪಿ ಗಿರೀಶ್ ಎಂಟ್ರಿ ಆದ್ರು, ಈ ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿತ್ತು.
ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಒಂದು ಬಹುಮುಖ್ಯ ವಿಚಾರ ಅಂತ ಹೇಳಿದರೆ, ಈ ಒಂದು ಕೃತ್ಯ ನಡೆದಿರುವಂತಹ ದಿನ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ರಾಘವೇಂದ್ರ ಆ್ಯಂಡ್ ಟೀಮ್ ಬೆಂಗಳೂರಿಗೆ ಕರ್ಕೊಂಡ್ಬಂದು ಈ RR ನಗರದ ಶೆಡ್ನಲ್ಲಿ ಕೂಡಿ ಹಾಕಿದ್ರು. ಅದಾದ ನಂತರ ಅಲ್ಲಿದ್ದಂತಹ ಪವನ್ ಅನ್ನುವಂಥ ಹುಡುಗ, ಆತ ಬಂಧಿತ ಆರೋಪಿಗಳಲ್ಲಿ ಓರ್ವ, ನೇರವಾಗಿ ದರ್ಶನ್ ಎಲ್ಲಿದ್ದಾರೆ ಅಂತ ಕೇಳಿ ಆತ ಇದ್ದಲ್ಲಿಗೆ ಹೋಗಿ ಈ ರೀತಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ದೀವಿ ಅನ್ನುವಂಥದ್ದು ವಿಚಾರವನ್ನು ಕೂಡ ತಿಳಿಸಿದ್ದ. ಆ ಟೈಮ್ನಲ್ಲಿ ದರ್ಶನ್ ಆ್ಯಂಡ್ ಟೀಮು ಈ RR ನಗರದ ಸ್ಟೋನಿ ಬ್ರೂಕ್ಸ್ ಅನ್ನುವಂಥ ಪಬ್ನಲ್ಲಿ ಇದ್ದರು ಅನ್ನುವಂಥ ಒಂದು ಮಾಹಿತಿ. ಈ ಸಂಬಂಧಪಟ್ಟಂತೆ ಆರೋಪಿಗಳ ಕಡೆಯಿಂದ ಈ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಂತಹ ತನಿಖಾಧಿಕಾರಿಗಳು ನಂತರ ಸ್ಟೋನಿ ಬ್ರೂಕ್ಸ್ಗೆ ಹೋಗಿ ಅಲ್ಲಿನ CCTV DVRನ ಪರಿಶೀಲನೆ ಮಾಡಿದ್ರು, ಅದನ್ನು ಜಪ್ತಿ ಕೂಡ ಮಾಡಿಕೊಂಡಿದ್ರು. ಆ ಪರಿಶೀಲನೆ ಮಾಡುವಂಥ ಟೈಮ್ನಲ್ಲಿ ದರ್ಶನ್ ಜೊತೆಗೆ ಬೇರೆ ಯಾರ್ಯಾರಿದ್ರು ಅನ್ನುವಂಥದ್ದನ್ನು ನೋಡಿದ್ರು. ಸರೆಂಡರ್ ಆದವರು ಪಾತ್ರಧಾರಿ ಅಂತ ಗೊತ್ತಾಗಿದ್ದು ಹೇಗೆ? ಸೂತ್ರಧಾರಿಯ ಬೆನ್ನು ಬಿದ್ದವರಿಗೆ ತಿಳಿದಿತ್ತು ಅಸಲಿ ವಿಷಯ. ಆಗ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದೆ DCP S ಗಿರೀಶ್. ಶರಣಾದ ನಾಲ್ವರು ಹೇಳಿದ ಕತೆ ಗಿರೀಶ್ ಅವರಿಗೆ ಅನುಮಾನ ಮೂಡಿಸಿತ್ತು. ಯಾಕಂದ್ರೆ ನಾಲ್ವರ ಹೇಳಿಕೆಗಳು ತದ್ವಿರುದ್ಧ ಆಗಿದ್ವು. ಆಗ DCP S ಗಿರೀಶ್ ಮತ್ತು ACP ಚಂದನ್ ಕುಮಾರ್ ಇಬ್ರು ಸೇರ್ಕೊಂಡು ಶರಣಾದ ನಾಲ್ವರಿಗೆ ತಮ್ಮದೇ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ. ಆಗ ಇವರಿಗೂ ರೇಣುಕಾಸ್ವಾಮಿಗೂ ಸಂಬಂಧ ಇಲ್ಲ, ಕೇವಲ ಜೈಲಿಗೆ ಹೋಗಲು ಇವರಿಗೆ ಹಣದ ಆಮಿಷ ಒಡ್ಡಲಾಗಿತ್ತು ಎಂಬುದು ಬೆಳಕಿಗೆ ಬಂದಿದೆ. ಇವರಲ್ಲಿ ಕೇವಲ ಪಾತ್ರಧಾರಿಗಳು, ಇದರ ಹಿಂದಿರೋ ಸೂತ್ರಧಾರಿ ಬೇರೆಯೇ ಅನ್ನೋದು ತಿಳಿದಿದೆ. ಸೊ ಈಗ ಏನು ಪ್ರೋಸೆಸ್ ಇರುತ್ತೆ ಅನ್ನುವಂಥದ್ದು, ಈಗ ಶೆಡ್ನಲ್ಲಿ ಸ್ಪಾಟ್ ಮಾಜರ್ ಮಾಡಿದಂಥ ಟೈಮ್ನಲ್ಲಿ ಏನೇನು ಪ್ರೋಸೆಸ್ ಮಾಡಿದರು ಅಂದರೆ, ಯಾರ್ಯಾರು ಹೊಡೆದ್ರಿ, ಆ ಡಿಸೀಸ್ಡ್ ಎಲ್ಲಿ ಬಿದ್ದಿದ್ದ, ಅದಾದ ನಂತರ ಉಳಿದ ಆರೋಪಿಗಳು ಎಲ್ಲೆಲ್ಲಿ ನಿಂತಿದ್ರು, ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಇದೀಗ ಸ್ಟೋನಿ ಬ್ರೂಕ್ಸ್ನಲ್ಲಿ ಆಗಿರುವಂಥ ಘಟನೆಗಳು ಏನೇನು ಅಂತ ಹೇಳಿದರೆ, ಈ ಹಲ್ಲೆ ಮಾಡೋದಕ್ಕೆ ಹೋಗೋದಕ್ಕಿಂತ ಮೊದಲು ಅವರೆಲ್ಲರೂ ಕೂಡ ಕೂತ್ಕೊಂಡು ಅಲ್ಲಿ ಚರ್ಚೆಯನ್ನು ಮಾಡಿದ್ದು. ಈ ಕಿಡ್ನ್ಯಾಪ್ ಆಗಿರುವಂಥ ವಿಚಾರ ಮತ್ತು ಆತನ ಬಳಿ ಹೋಗಿ ಹಲ್ಲೆಯನ್ನು ಮಾಡಬೇಕು. ಆ್ಯಂಡ್ ಅಲ್ಲಿ ಕೂತ್ಕೊಂಡಿದ್ದಂಥ ಟೈಮ್ನಲ್ಲೇ ದರ್ಶನ್ ಪವಿತ್ರ ಗೌಡಗೆ ಫೋನ್ ಮಾಡಿ ಈ ರೀತಿ ಹೋಗಬೇಕು, ಮನೆ ಹತ್ರ ಬರ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸ್ಟೋನಿ ಬ್ರೂಕ್ಸ್ನಲ್ಲಿ ಯಾರ್ಯಾರು ಇದ್ದರು, ಎಲ್ಲೆಲ್ಲಿ ಕೂತಿದ್ರು, ಏನೇನು ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಪಂಚರ ಸಮಕ್ಷದಲ್ಲಿ ಮಹಜರು ಪ್ರಕ್ರಿಯೆಯಲ್ಲಿ ಆ್ಯಡ್ ಮಾಡಿಕೊಳ್ಳಲಾಗುತ್ತೆ. S ಗಿರೀಶ್ ಅವರು ಆರೋಪಿಗಳ ಮುಂದೆ ನೆಕ್ಸ್ಟ್ ಇಟ್ಟ ಪ್ರಶ್ನೆಗೆ ಹಣ ಕೊಟ್ಟವರು ಯಾರು ಅಂತ. ಆಗ RR ನಗರದ ರೆಸ್ಟೋರೆಂಟ್ ಮಾಲೀಕ ವಿನಯ್ ವಿ ಹೆಸರು ಬಯಲಿಗೆ ಬಂದಿದೆ. ಆತನನ್ನ ಎತ್ತಾಕೊಂಡು ಬರೋದಕ್ಕೆ ಪೊಲೀಸರು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಆಗ್ಲೇ ನೋಡಿ ಗಿರೀಶ್ ಹಾಗೂ ಚಂದನ್ ಅವರಿಗೆ ಗೊತ್ತಾಗಿದೆ. ನಟ ದರ್ಶನ್ ಆಪ್ತ ಸಹಾಯಕನಾಗಿರೋ ವಿನಯ್ ಸಾರಥಿ ಸೂಚನೆ ಮೇರೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದ್ದು ಅಂತ. ಆಪ್ತರು ಪೊಲೀಸ್ ಬಲೆಗೆ ಬಿದ್ದ ವಿಚಾರ ಅದಾಗಲೇ ದರ್ಶನ್ಗೆ ಗೊತ್ತಾಗಿತ್ತು. ಹೀಗಾಗಿ ರಾಜ್ಯದ ಇಬ್ಬರು ರಾಜಕಾರಣಿಗಳು ದರ್ಶನ್ ರಕ್ಷಣೆಗೆ ಮುಂದಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪದೇ ಪದೇ ಫೋನ್ ಮಾಡಿದ್ರು. ಆದರೆ ಯಾವುದಕ್ಕೂ ಕೇರ್ ಮಾಡದೆ ಕರ್ತವ್ಯ ಮೊದಲು ಎಂಬ ತೀರ್ಮಾನಕ್ಕೆ DCP ಗಿರೀಶ್ ಬಂದಿದ್ರು. ಇವರಿಗೆ ಜೊತೆಯಾದವರು ACP ಚಂದನ್ ಕುಮಾರ್. ಖಡಕ್ ಅಧಿಕಾರಿ ಚಂದನ್ ಕುಮಾರ್ ಹಿನ್ನೆಲೆ ಏನು? ಮೂಲತಃ ಎಲ್ಲಿಯವರು ಗೊತ್ತಾ ACP ಚಂದನ್? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರೋರಲ್ಲಿ ACP ಚಂದನ್ ಕುಮಾರ್ ಕೂಡ ಒಬ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಮೈಸೂರಿನಲ್ಲಿ ದರ್ಶನ್ ಮತ್ತು ಪೊಲೀಸ್ ಆಫೀಸರ್ ಚಂದನ್ ಕುಮಾರ್ ಒಂದೇ ಏರಿಯಾದವರು ಅನ್ನೋದು. ಸದ್ಯ ಇವರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ಕೆಲಸ ನಿರ್ವಹಿಸಿದ್ದರ ಬಗ್ಗೆ ಜನ ಶಹಬಾಸ್ ಹೇಳ್ತಿದ್ದಾರೆ. ಇಟ್ಟಿಗೆಗೂಡಿನ ನಿವಾಸಿ ACP ಚಂದನ್ ಕುಮಾರ್ ತಂದೆ ನೀಲಕಂಠ ಹಾಗೂ ತಾಯಿ ಮಂಜುಳಾ ದಂಪತಿ ಪುತ್ರ. ಇಟ್ಟಿಗೆಗೂಡಿನಲ್ಲಿ ಸ್ಕೂಲ್ ಮುಗಿಸಿ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ಹೈಸ್ಕೂಲ್, ನಂತರ PUC ಓದಿದ್ರು. ವಿದ್ಯಾವರ್ಧಕ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಓದಿದ ಬಳಿಕ ಮೈಸೂರಿನ ಇನ್ಫೋಸಿಸ್ನಲ್ಲಿ ಕೆಲವು ವರ್ಷ ಕೆಲಸ ಮಾಡಿದ್ರು. ಇದಾದ ನಂತರ ಆಸ್ಟ್ರೇಲಿಯಾದಲ್ಲಿ ಕೆಲ ಕಾಲ ಎಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ನಂತರದ ದಿನಗಳಲ್ಲಿ KPSC ಪರೀಕ್ಷೆ ಬರೆದು 4ನೇ ರ್ಯಾಂಕ್ ಪಡೆದು DYSP ಆದವರು. ಹೀಗಾಗಿ ಮೈಸೂರು ಚಿರಪರಿಚಿತವಾಗಿರೋ ಕಾರಣದಿಂದಲೇ ACP ಚಂದನ್ ಕುಮಾರ್ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದರಂತೆ. ಖುದ್ದು ಮೈಸೂರಿಗೆ ಬಂದು ದರ್ಶನ್ ಬಂಧಿಸಿದ್ದು ಇದೇ ಚಂದನ್ ಕುಮಾರ್ ಅವರು. ಮೈಸೂರಿಗೆ ಬಂದು ಜೀಪ್ ಹತ್ತಲು ಹೇಳಿದ ವೇಳೆ ದರ್ಶನ್ ನಾನು ಬರ್ತೀನಿ ಮುಂದೆ ನಡೀರಿ ಅಂತ ರಿಯಾಕ್ಟ್ ಮಾಡಿದ್ನಂತೆ. ನನ್ನ ಕಾರ್ನಲ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ACP ಖಡಕ್ಕಾಗಿ ಒಂದೇ ಮಾತು ಹೇಳಿದ್ರಂತೆ, ಬರ್ತಿರೋ ಅಥವಾ ಅಂತ ಹೇಳಿದ್ದಕ್ಕೆ ದರ್ಶನ್ ಸುಮ್ಮನೆ ಬಂದು ಜೀಪ್ ಏರಿದ್ದರಂತೆ. ಹೀಗೆ ಮೈಸೂರಿನ ಕುವೆಂಪು ನಗರದ ಗೋಲ್ಡ್ ಜಿಮ್ನಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದರಂತೆ.
ಕೇಸ್ ಕುರಿತು ಮಾಹಿತಿ ಸಿಗುತ್ತಿದ್ದಂತೆ ಪ್ರಕರಣದ ಇಂಚಿಂಚು ಕಾರ್ಯದಲ್ಲೂ ಮುತುವರ್ಜಿ ವಹಿಸಿದ್ದಾರೆ. ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ಚಂದನ್ ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಹೆಸರಿದೆ. ಈ ಹಿಂದೆ ಅನೇಕ ಕೇಸ್ಗಳನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾತಿದೆ. ಹೀಗಾಗಿ ಗಿರೀಶ್ ಮತ್ತು ಚಂದನ್ ಇಬ್ಬರು ಕೂಡ ಅನೇಕ ಯುವ ಪೊಲೀಸರಿಗೆ ರೋಲ್ ಮಾಡೆಲ್. ಯಾಕಂದ್ರೆ ಇವರಿಬ್ಬರು ಎಷ್ಟೇ ಒತ್ತಡ ಬಂದರೂ ಕೂಡ ತಮ್ಮ ಕೆಲಸದಿಂದ ಹಿಂದೆ ಸರಿಯದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ. ಅದರಲ್ಲೂ ಎಸ್ ಗಿರೀಶ್ 2011ರಲ್ಲಿ ಕರ್ನಾಟಕದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಬಂಧಿಸಿದ್ದು ಕೂಡ ಇದೇ ಪೊಲೀಸ್ ಅಧಿಕಾರಿ ಗಿರೀಶ್ ಅನ್ನೋದು ಮರೆಯೋ ಹಾಗಿಲ್ಲ. ಏನು ಈ ಹಿಂದೆ ಲೋಕಾಯುಕ್ತದಲ್ಲಿದ್ದಾಗ ತಮ್ಮ ನೇರ ಹಾಗೂ ಧೈರ್ಯದ ನಡವಳಿಕೆಗೆ ಹೆಸರಾಗಿದ್ರು. ಆ ಟೈಮ್ನಲ್ಲಿ ದೊಡ್ಡ ಅಧಿಕಾರಿಗಳು ಕಾರ್ಪೊರೇಟರ್ಗಳನ್ನ ಸೆರೆಮನೆಗೆ ತಳ್ಳಿದ್ರು. ಹೀಗೆ ಡಿ ಗ್ಯಾಂಗ್ ವಿರುದ್ಧ ಸಿಎಂ ಅನುಮತಿ ಮೇರೆಗೆ ಕಮಿಷನರ್ ದಯಾನಂದ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ನಂತರ ಡಿಸಿಪಿ ಹಾಗೂ ಎಸಿಪಿ ಪಕ್ಕಾ ಪ್ಲಾನ್ ಪ್ರಕಾರ ಕಾರ್ಯಾಚರಣೆ ನಡೆಸಿದ್ದಾರೆ. ಇದೀಗ ಮತ್ತೊಬ್ಬರ ಎಂಟ್ರಿ ಆಗಿದೆ, ಅದುವೇ ಪ್ರಸನ್ನ ಕುಮಾರ್ ಅವರು. ಕೊಲೆಯಾದ ರೇಣುಕಾಸ್ವಾಮಿ ಪರ ಸರ್ಕಾರವೇ ಕೊಲೆ ಪ್ರಕರಣದ ಬಗ್ಗೆ ವಾದ ಮಾಡಲು ಪ್ರಸನ್ನ ಕುಮಾರ್ರನ್ನ ಎಸ್ಪಿಪಿ ಆಗಿ ನೇಮಿಸಿದೆ. ನಿಮಗೆ ಗೊತ್ತಿರಬೇಕು ವೀಕ್ಷಕರೇ, ರೇಣುಕಾಸ್ವಾಮಿ ಪರ ನೇಮಕವಾದ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಸಾಮಾನ್ಯ ವಕೀಲರೇನೂ ಅಲ್ಲ. ಪ್ರಸ್ತುತ ಸಿಬಿಐ, ಇಡಿ ಮತ್ತು ಎನ್ಐಎ ವಹಿಸಿಕೊಂಡಿದ್ದ ಕೆಲವು ಘಟನೆಗಳಲ್ಲಿ ವಿಶೇಷ ಅಭಿಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಎಸ್ಪಿಪಿ ಆಗಿ ಸರ್ಕಾರವೇ ನೇಮಕ ಮಾಡಿದೆ. ಅಲ್ಲಿಗೆ ದರ್ಶನ್ಗೂ ನಡುಕ ಶುರುವಾಗಿರಬೇಕು ಅನ್ನೋ ಮಾತು ಕೇಳಿಬರ್ತಿದೆ. ನೋಡಿದ್ರಲ್ವಾ, ಡೆವಿಲ್ ವಿರುದ್ಧ ಡೇರ್ ಡೆವಿಲ್ಸ್ ಟೀಮ್ ಅದು ಹೇಗೆ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.